ಜೈಲಿಗೆ ಹೋದರೆ ಪರವಾಗಿಲ್ಲ ಮಸದಿಟ್ಟಲು ಕುಡುಗೋಲ. ಹಲೋ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದೆ, ಸೌಂಡನ್ನು ಫುಲ್ ನ್ಯೂಟ್ರಲ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ತಿಂಡಿ ಸಾಂಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಫೋಟೋನ ಹಾಕ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಾಜೆಕ್ಟ್ ಕಾಣ್ತಲ್ಲ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಗ್ರೂಪ್ ಕಾಣುತ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೋಬೋದು. ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಗ್ರೂಪ್ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಈ ಥರ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋಬೋದು. ಅಕಸ್ಮಾತ್ ಏನಾದ್ರು ಫೋಟೋ ಡಿಲೀಟ್ ಆಯ್ತಪ್ಪ ಅಂತಂದರೆ ನೀವು ಇಲ್ಲಿ ನೋಡಿ, ಮತ್ತೆ ತೋರಿಸ್ಕೊಡ್ತೀನಿ. ಫೋಟೋನ ತೊಗೊಂಡು ಇಲ್ಲಿ ಸೆಂಟ್ರ್ ಐತಲ್ಲ, ಸೆಂಟ್ರ್ ಮಾಡಬೇಕು. ಎರಡು ರೌಂಡ್ ಶೇಪ್ ಆಯ್ತಲ್ಲ, ಸೆಂಟ್ರ್ ಮಾಡಿ ಇದನ್ನು ಕೆಳಗೆ ತೊಗೋಬೇಕು. ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಇಟ್ಕೊಳ್ಬೇಕು ಫ್ರೆಂಡ್ಸ್. ಏನು ಟೆನ್ಷನ್ ಏನಿಲ್ಲ, ಕರೆಕ್ಟಾಗಿ ಮಾಡ್ಕೊಳ್ಬೋದು ಈಸಿಯಾಗಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೆ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಥರ ಎಲ್ಲ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ನಾನು ಒಂದೇ ಫೋಟೋನ ರಿಪ್ಲೇಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ನೀವು ಹಲವಾರು ಫೋಟೋನ ಹಾಕ್ಕೊಳ್ಬೋದು. ಮತ್ತು ನಾನು ಒಂದೇ ಹಾಕಿದ್ದೀನಿ ಅಂತೇಳಿ ಎಲ್ಲ ಫೋಟೋಕ್ಕೂ ಒಂದೇ ಹಾಕ್ಕೊಳ್ಬೇಡಿ. ಫ್ರೆಂಡ್ಸ್, ಇಲ್ಲಿ ಜೋಕರ್ ಫೋಟೋ ಇರುತ್ತೆ, ಅದು ಅಷ್ಟೇ ಇರಲಿ. ಸೊ ಇಲ್ಲಿ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೋಡಿದ್ರಲ್ಲ, ಲಿರಿಕ್ಸು ಮತ್ತು ಫೋಟೋ ಬ್ಯಾಕ್ಗ್ರೌಂಡ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ವಿಡಿಯೋನ ಈಸಿಯಾಗಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಆಗಿರುತ್ತೆ, ಸೊ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇದನ್ನು ಇಲ್ಲಿ ಎಂಡ್ವರೆಗೆ ತೊಗೋಬೇಕು. ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಇರಲಿ. ಸಪೋರ್ಟ್ ಇದ್ದರೆ ಹಲವಾರು ವಿಡಿಯೋ ಮಾಡಿ ಹಾಕೋಣ ಫ್ರೆಂಡ್ಸ್.